ಸ್ವಲ್ಪ ಇದಕ್ಕೆ ತಯಾರಿ ಏನು ನಿಂತದೆಯಾ ಏನು ಬರ್ರಿ हेलो भारत माता की हेलो भारत माता की ಎಲ್ಲವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲವರೆಗೆ ಹೋರಾಟ ಯಾವ್ದಪ್ಪ ಅಂದ್ರೆ ಧರ್ಮಸ್ಥಳ ಶ್ರೀಕ್ಷೇತ್ರ ಧರ್ಮಸ್ಥಳ. ಆದ್ರೆ ಏನಾಗಿದೆ, ಒಂದು 20 ವರ್ಷದಿಂದ ತಾವೆಲ್ಲ ನೋಡಕತ್ತೀವಿ. ಸರ್ಕಾರ ಅದರ ಧಕ್ಕೆ ತರುವ ನಿಟ್ಟಿನೊಳಗ ಯಾರೋ ಒಬ್ಬರು ಕಿಡಿಗೇಡಿಗಳು ಅಪಾದನೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಹೋಗ್ತಿರುವಂತ ಸರ್ಕಾರ ಬಹುಶಃ ಅದನ್ನು ವಿಚಾರ ಮಾಡಬೇಕಾಗಿತ್ತು. ಈ ರಾಜ್ಯದಲ್ಲಿರುವ ಬಹುತೇಕ ಎಲ್ಲ ಹಿಂದೂಗಳನ್ನು ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಅವರ ಕಷ್ಟ ಸುಖವನ್ನ ಹೇಳ್ಕೊಂಡು ದೇವರು ನಮಗೆ ಈ ಕಷ್ಟದಿಂದ ಪಾರು ಮಾಡಿ ಅಂತ ಹೇಳಿ ಎಷ್ಟೋ ಜನ ಕೇಳ್ಕೊಂಡ್ರೆ, ಇಲ್ಲಿಂದಲೇ ಒಂದು ತೆಂಗಿನಕಾಯಿ ಕೊಡೋದರ ಮುಖಾಂತರ ದೇವರ ಮುಂದೆ ಇಡೋದರ ಮುಖಾಂತರ ಎಷ್ಟೋ ಸಾವಿರಾರು ಭಕ್ತರುಗಳು ಬೇಡ್ಕೊಂಡಿದ್ದನ್ನ ಇವತ್ತು ನಾವು ನೆನೆಸ್ಕೊಳ್ಳೇಬೇಕು. ಅಷ್ಟು ಪವಿತ್ರತೆ ಹೊಂದಿರುವಂತಹ ಧರ್ಮಸ್ಥಳವನ್ನ ಇವತ್ತು ಷಡ್ಯಂತರ ಮಾಡಿ ಅದರ ಹೆಸರನ್ನ ಹಾಳು ಮಾಡುವಂತ ನಿಟ್ಟಿನೊಳಗ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿದ್ರು. ಸರ್ಕಾರ ಕೊಡುವಂತ ಕಾರಣ ಏನಂದ್ರೆ, ರಾಜ್ಯ ಸರ್ಕಾರಕ್ಕೆ ಕೋರ್ಟಿನಿಂದ ಆದೇಶ ಆಗಿದೆ, SIT ರಚನೆ ಮಾಡಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾವು SITಯನ್ನ ರಚನೆ ಮಾಡಿದ್ದೀವಿ. ಸರ್ಕಾರಕ್ಕೆ ಹೇಳ ಬಯಸ್ತೀನಿ, ನಾವು ಒಬ್ಬ ಸದಸ್ಯರಾದವರು ನಾವು ವಿಧಾನಸೌಧ ನಡೆದಂತ ಸಮಯದಲ್ಲಿ ನಿಮಗೆ ಎಷ್ಟು ಬಾರಿ ಬೇರೆ ಬೇರೆ ವಿಷಯಕ್ಕೆ SIT ರಚನೆ ಮಾಡ್ರೆ ಮಾಡಕ್ಕಾಗ್ಲಿಲ್ಲ ನಿಮ್ ಕೈಲೇ. ಯಾವಾಗ ಹಿಂದೂಗಳ ದೇವಸ್ಥಾನ ಕಾಣ್ತು ಅವಾಗ ನಿಮಗೆ SIT ನೆನಪಿಗೆ ಆಯ್ತು, ಅವಾಗ ನಿಮಗೆ SIT
ರಚನೆ ಮಾಡಬೇಕನ್ನಿಸ್ತು. ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಸರ್ಕಾರ ನೀವು ಮಾಡ್ತಾ ಇದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮಗೆ ಎಚ್ಚರಿಕೆ ಇರಲಿ. ನೀವು ಹಿಂದೂಗಳ ದೇವಸ್ಥಾನದ ಮೇಲೆ ಇದು ಮೊದಲ ಬಾರಿಗೆ ಅಲ್ಲ. ತಾವು ಈ ತರ ಮಾಡ್ತಾ ಇರೋದು ಮೊದಲ ಬಾರಿಗೆ ಇಲ್ಲ. ಎಲ್ಲೆಲ್ಲಿ ಹಿಂದೂ ದೇವಸ್ಥಾನಗಳೆಲ್ಲ ಪ್ರತಿಯೊಂದು ದೇವಸ್ಥಾನವನ್ನ ಕಬ್ಜಾ ತಗೋಬೇಕು, ಅದನ್ನು ಸರ್ವನಾಶ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ಸಿನ ಒಂದು ಅಜೆಂಡಾ ಆಗ್ಬಿಟ್ಟೈತೆ. ಅದು ದೊಡ್ಡ ಪ್ರಮಾಣದ ಒಂದು ಅಜೆಂಡಾ ಮಾಡ್ಕೊಳ್ಬೇಕಿರಿ ನೀವು. ಇವತ್ತು SIT ರಚನೆ ಮಾಡೋಕ್ಕಿಂತ ಮುಂಚೆ ನೀವು ಆ ವ್ಯಕ್ತಿನ ಮುಂಬರು ಪರೀಕ್ಷೆ ಅಂತ ಹೇಳ್ತೀವಿ ನಾವು. ಅಥವಾ ಆ ವ್ಯಕ್ತಿ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದಾನೆ ಸರಿನೋ ಇಲ್ಲ ಅಂತ ಹೇಳಿ ನೋಡ್ಕೊಳಕ್ ಸಹಿತ ಆಗ್ಲಿಲ್ಲಲ್ಲ ಇವರಿಗೆ. ಒಂದು ಅವ್ರ ಹೊಲದಾಗ ಹೋಗಿ ನಾವು ಅದನ್ನ ಮಣ್ಣು ಮಾಡ್ತೀವಿ. ಎರಡನೇದು ಎಲ್ಲಿ ಪರಿಚಯದವ್ರು ಅದಾರ ಎಲ್ಲೋ ಒಂದ್ ಕಡೆ ಯಾರು ಭೂಮಿ ಕೊಟ್ಟಿರ್ತಾರ ಅಲ್ಲಿ ಅಲ್ಲಿ ಹೋಗಿ ಮಾಡ್ತೀವಿ. ಆ ಪಂಚಾಯತ್ ಅವ್ರು ಹೇಳ್ತಾರ, ಧರ್ಮಸ್ಥಳ ಸಂಬಂಧಪಟ್ಟಂತ ಪಂಚಾಯತ್ ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲ ಅವಾಗ ನಮಗ್ ಪಕ್ಕನ ಇರ್ಲಿಲ್ಲ, ನಾವಲ್ಲಿ ಅಲ್ಲೇನು ನಮ್ಮಲ್ಲಿ ನಮ್ಮೂರಾಗ ಅಲ್ಲಿ ಹೋಗಿ ನಾವು ಅಗದಿದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಇವ್ರೇನು ಸತ್ಯಕ್ಕೆ ಎಷ್ಟು ದೂರ ಇದೆ ಅಂತ ಹೇಳಿ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಮತ್ತೆ ಅಲ್ಲಿರುವಂತ ಪೊಲೀಸರಾದ್ರೂ ಏನ್ ಮಾಡಿದ್ರು? ಯಾವುದೇ ಒಂದು ನಿರ್ಧಾರ ತಗೊಳ್ಳಾರ್ದನೆ ಸರ್ಕಾರ ಈ ಒಂದು ಕಾರ್ಯವನ್ನ ಕೈಗೊಂಡಿತ್ತು. ಏನು ತನಿಖೆ ಮಾಡಿರಿ. ಆದ್ರೆ ಅವನೇನು ಮಾಸ್ಕ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಮುಸುಕುದಾರೆ, ಅವ ಎಲ್ಲ ಹೋದ ಅವನ ಮೇಲೆ ಏನು ಕ್ರಮ ತಗೋಬೇಕು? ಅದರಿಂದ ಎಷ್ಟು ಜನ ಆಧಾರ? ಅವರಿಂದ ಯಾರು ಎಷ್ಟು ಜನ ಆಧಾರ? ಈಗೇನಾಯ್ತು ಅಂತಿದ್ರೆ ಈ ಷಡ್ಯಂತರ ಮಾಡೋರು ಏನು ಎಲ್ಲಿ ಹೋದ್ರು? ಮಂಜುನಾಥ ಸ್ವಾಮಿಯ ಏನ್ ಶಕ್ತಿ ಇದೆ ಅಂತ ಹೇಳಿ ಆ ದೇವ್ರು ತೋರಿಸಿದ್ದಲ್ಲ. ಆ ದೇವರು ಮಂಜುನಾಥ ಇದನ್ನ ಯಾರ್ಯಾರು ಇದನ್ನ ಷಡ್ಯಂತರ ಮಾಡಿ ಅವ್ರಿಗೆ ಬಿಡ್ತಾರ? ಸಾಧ್ಯವೇ ಇಲ್ಲ. ಮಂಜುನಾಥನ ಭಕ್ತರು, ಆ ದೇವರ ಭಕ್ತರು ಬಿಡೋದಿಲ್ಲ. ಮೂರನೇ ಕಣ್ಣು ಬಿಟ್ಟೇ ಬಿಡ್ತಾರ ಮಂಜುನಾಥ. ನೆನಪಿರಲಿ ನಿಮಗೆ, ಮೂರನೇ ಕಣ್ಣು ಬಿಡ್ತಾರೆ. ಯಾರ್ಯಾರು ಅದ್ರ ಹಿಂದಿದಾರೋ ಅವ್ರೆಲ್ಲರನ್ನ ಮಣ್ಣು ಮಾಡ್ತಾನೆ ಆ ದೇವರು. ನೀವು ನೋಡ್ಕೊಳ್ತಾ ಇದ್ರಿ ಶ್ರೀ ಮಂಜುನಾಥ. ನಾವು ಅವತ್ತು ಹೋಗಕ್ಕಾಗಿಲ್ಲ ಅಂದ್ರು ನಮ್ಮ ಭಕ್ತರು ಇಲ್ಲಿಂದಲೇ ಬೇಡ್ಕೋತಾರ, ಅವ್ರ ಕಷ್ಟ ಎಲ್ಲ ಪರಿಹಾರ ಆಗ್ತದ. ಆದ್ರೆ ಹೋಗಿ ಆ ಮಂಜುನಾಥನ ಸನ್ನಿಧಿಯಲ್ಲಿ ಅಗಿಬೇಕಂತಾರಲ್ಲ, ಅಂತವ್ರನ್ನ ಬಿಡಬಹುದಾ ಆ ಮಂಜುನಾಥ ಸ್ವಾಮಿ? ಸಾಧ್ಯನೇ ಇಲ್ಲ. ಅಂತವರ ವಿರುದ್ಧ ಅಂತವರನ್ನ ನೀವು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂದ್ರು ಮೇಲಿರುವಂತ ಮಂಜುನಾಥ ಬಿಡುವುದಿಲ್ಲ. ನಿಮ್ಮ ಮೇಲೆ ಕ್ರಮ ತಗೋತಾರೆ. ನಿಮ್ಮನ್ನ ಏನೇನು ಶಿಕ್ಷೆ ಆಗಬೇಕು ಅದೆಲ್ಲವೂ ಸಹಿತ ಶಿಕ್ಷೆ ಆಗ್ತದ. ಅದೇ ಶಾಸಕರು ಹೇಳ್ಯಾರ, ಅದೇ ತೆರನಾಗಿ ಅವ್ರಿಗೆ ದೇವರ ಶಿಕ್ಷೆ ಕೊಡ್ತಾರೆ, ಯಾರು ಕೊಡಬೇಕಾಗಿಲ್ಲ. ಆ ಉದ್ದೇಶಿ ಶಾಸಕರು ಸವಿಸ್ತಾರವಾಗಿ ಹೇಳ್ಯಾರ. ಆದ್ರಿಂದ ಮುಂದೆ ತಹಶೀಲ್ದಾರ್ ಆಫೀಸ್ನಲ್ಲಿ ಮನವಿ ಕೊಡೋದ್ರ ಮುಖ ಮಾತಾಡ್ತಾರೆ. ಅಲ್ಲಿ ಎಲ್ಲಿದ್ರೆ ಪಂಚಾಯತ್ ಜನ ಹಣ ಎಲ್ಲಿದ್ರೆ ಬರ್ತವು. ಅದು ಒಂದು ಪುಣ್ಯಕ್ಷೇತ್ರ. ನಮ್ಮ ಕೊನೆಗಳಿಗೆ ನಾವು ಕಾಶಿಯೊಳಗ ಮುಕ್ತಿ ಹೊಂದಲಿಕ್ಕೆ ತಾವು ಜೀವ ಬಿಡ್ಲಿಕ್ಕೆ ಹೋಗಿ ಜೀವ ಬಿಡ್ತಾರ. ಹಂಗೆ ಇವತ್ತು ಧರ್ಮಸ್ಥಳದೊಳಗ ಕೂಡ ಇದು ಪುಣ್ಯಕ್ಷೇತ್ರ. ಇವತ್ತು ಜೀವನ ಬ್ಯಾಸರ ದೇವಸ್ಥಾನದ ಸೇವೆ ಮಾಡಿ ಪ್ರಾಣ ಬಿಡ್ತಾರ. ಇವತ್ತು ಸಾಕಷ್ಟು ಜನ ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಪ್ರಾಣ ಬಿಟ್ರ. ಅವ್ರು ಪ್ರಾಣ ಬಿಟ್ಟರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೊಲೆ ಮಾಡ್ದಂಗ ನಿಮ್ಗೆ? ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೊಲೆ ಮಾಡ್ದಂಗ ಹೇಳ್ರಿ. ಇವತ್ತು ನಮ್ಮ ಹಿಂದೂ ಧರ್ಮದೊಳಗೆ ನಮ್ಮ ಪವಿತ್ರ ಕ್ಷೇತ್ರದ ಮೇಲೆ ಇವತ್ತು ಸಮೀರ್ ವಿಡಿಯೋ ಮಾಡಿ ಹಾಕ್ತಾವೆ. ಇವತ್ತು ನಮ್ಮ ಜನ ನಾವು ಲೈಕ್ ಕೊಡ್ತೀವಿ. ನೀವು ಲೈಕ್ ಯಾಕೆ ಧರ್ಮಸ್ಥಳದ ಹೋಗಿ ನೀವೆಲ್ಲ ಅನ್ನ ಉಂಡು ಬಂದಿಲ್ಲ? ಪ್ರಸಾದ ಸೇವನೆ ಮಾಡಿ ಬಂದಿ. ಎಷ್ಟು ದುಡ್ಡು ಹಾಕಿವಿ. ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಗಂಡುಗಳು ಕುಡಿದು ಅವ್ರ ಮನೆ ತಂದು ಹಾಕಕ್ಕಾಗಿರೋದ್ರ ಧರ್ಮಸ್ಥಳ ಪ್ರತಿ ಮನೆಗೂ ಇವತ್ತು ಜೀವನಕ್ಕೆ ದಾರಿಯನ್ನು ಮಾಡಿಕೊಟ್ಟೈತಿ. ಪ್ರತಿಯೊಬ್ಬ ಹೆಣ್ಮಕ್ಳು ಮತ್ತು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಜೀವನವನ್ನು ಮಾಡ್ಲಿಕ್ಕೆ ಇವತ್ತು ಧರ್ಮಸ್ಥಳ ಆಸರ ಆಗಿದ್ದಕ್ಕೆ ಅದಕ್ಕೆ ಇವತ್ತು ಬೆಂಕಿ ಹಚ್ಚಲಿಕ್ಕೆ ಸಮೀರ್ ಅಂತ ದುಷ್ಟ ಶಕ್ತಿ ಬಂದ್ರೆ ಯಾರು ಹೇಳತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇದು ನಮ್ಮದು ಅಣ್ಣಪ್ಪ ಸ್ವಾಮಿ ಇವತ್ತು ಬೆಂಕಿ ನೀವು ಎಲ್ಲರೂ ಏನಾಗಿದೆ ತಪ್ಪಿಸ್ಕೊಂಡು ಬೇಗ ಎಡ್ಡಾಕತ್ತೀರಿ. ಇವತ್ತು ನಿಮಗೆ ಸಮಯ ಬಹಳ ದಿನ ಇಲ್ಲ. ಇವತ್ತು ಸಮೀರ ಹೇಳ್ತೀನಿ, ಇದು ಧರ್ಮಸ್ಥಳ ಸಂಸ್ಥೆ ಯಾವ ಒಂದು ಜಾತಿಗೆ ಸಿಗಿಲ್ಲ. ಇವತ್ತು ಎಲ್ಲ ಮುಸ್ಲಿಂ ಮಹಿಳೆಯರು ಬಂದಿರಿ ನೋಡ್ರಿಲ್ಲ. ಎಲ್ಲ ತಾಯಂದ್ರಿಗೂ ಕೂಡ ಧರ್ಮಸ್ಥಳ ಸಂಸ್ಥೆ ಇವತ್ತು ಉಪಕಾರವನ್ನ ಮಾಡೈತಿ. ಯಾವ ನಿಮ್ಮ ಹೂವಾಕೋಗಳಿಗೆ ಇವತ್ತು ನಾವು ತಲೆ ಬಾಗಂಗಿಲ್ಲ.
ಬಹಳ ದಿನ ಅಲ್ಲ, ಸ್ವಲ್ಪ ದಿನದಿಂದ ಹುಬ್ಳಿ ಒಳಗೆ ನೇಹ ಹತ್ಯೆ ಆಯ್ತು. ಪಬ್ಲಿಕ್ ಆಗಿ ರುಂಡ ಹತ್ತಗ್ರವ ಅವಂಗ ಬಂದು ಮಾಲಿ ಹಾಕಿದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತಪ್ಪ ಸಮೀರ? ಎಲ್ಲಿ ಹೋಗಿದ್ದಿ? ಉಡೇ ಮಾಡಿ ಹಾಕ್ಬೇಕಾಗಿತ್ತು. ಪಬ್ಲಿಕ್ ಆಗಿ ಒಂದು ಹುಡುಗಿನ ಚೆಂಡು ತೆಗೆದಾಗ ಆರೋಪಿನ ಮಾದರಿ ಕರ್ಕೊಂಡ್ಬಂದ್ರೆ ಮಾಲಿ ಹಾಕಕ್ಕ ಹೋದಂತ ವ್ಯಕ್ತಿ ಒಬ್ಬರ ವಿಡಿಯೋ ಮಾಡಿ ಹಾಕಿದ್ರೆ ನೀವು ಯಾರು ವಿಡಿಯೋ ಮಾಡಿ ಹಾಕಿಲ್ಲ. ಯಾಕಂದ್ರೆ ಈ ಧರ್ಮಸ್ಥಳ ಸಂಸ್ಥೆ ಈಗ ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡಕೈತಿ, ನಿಮಗೆ ಮತಾಂತರ ಮಾಡಕ್ಕ ಅವಕಾಶ ಸಿಗೋದು. ಅದಕ್ಕೆ ಇದಕ್ಕೆ ಕಳಂಕ ತರಬೇಕಂತ ನೀವೆಲ್ಲರೂ ರೆಡಿ ಆಗಿರಲಿಲ್ಲ. ನಮ್ಮನ್ನ ಯಾರ ಕೇಳಿದ್ರೆ ನಮಗೆ ದೈವ ಶಕ್ತಿ ಐತಿ, ಶ್ರೀ ಮಂಜುನಾಥನ ಆಶೀರ್ವಾದ ಐತಿ, ತಾಯಂದ್ರ ಆಶೀರ್ವಾದ ಐತಿ, ನಾವು ಕಾಪಾಡ್ಕೊಂತೀವಿ. ತಗೋಬೇಕನ್ನೋಕೆ ಒಂದು ಕುತಾಂತರ ಮಾಡಿದ್ರು. ಅದ್ರ ಹಿಂದೆ ಅಲ್ಲಿ ಡಿಸಿ ಇರ್ತಕ್ಕಂಥ ಶಶಿಕಾಂತ್ ಸಿಂಕಲ್ ಅಂತಕ್ಕಂಥದ್ದು ಇರೋದನ್ನೇ ಇವತ್ತು ನಾನೇ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಮಾಧ್ಯಮದಲ್ಲಿ ಸಹ ಅದು ಇವತ್ತು ಬಿತ್ತರಾಗ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅವರೆಲ್ಲರೂ ಕುತ್ಕೊಂಡು ಹೇಳಿರ್ತಕ್ಕಂಥ ಕಥೆ ಇದು. ಅದನ್ನ ಕೇಂದ್ರದಾಗ ಏನು ಇವತ್ತು ಸರ್ಕಾರ ನಡೆಸ್ತಕ್ಕಂಥ ನಾಯಕರು ಅದರಲ್ಲ, ಅಲ್ಲಿಂದ ಆಚೆ ಇರತಕ್ಕಂಥದ್ದು. ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಕೇಂದ್ರದ ಮೇಲೆ ಇದು ಅಪಾನೆ ಬರುತ್ತ ನಾಯಕರ ಮೇಲೆ, ನಮ್ಮ ನಾಯಕರ ಮೇಲೆ ಅಂತ ಹೇಳಿ ಅದಕ್ಕೆ 2 ಸಲ ಒಂದು ಗುಂಪನ್ನ ರೆಡಿ ಮಾಡಿ ಮೀಸಲಾತಿ ಅಂತ ವಿಚಾರಗಳನ್ನ ಇಟ್ಟುಕೊಂಡು ಎಲ್ಲ ಸಮುದಾಯಗಳನ್ನ ಧರ್ಮಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದೆ ಕೇವಲ ಅಧಿಕಾರಕ್ಕಾಗಿ. ವಿಚಿತ್ರ ಏನಂತಂದ್ರ ಸಮಾಜವಾದ ಮುಖವಾಡವನ್ನ ಹಾಕಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ನೀಡುವಂತ ಸಿದ್ದರಾಮಯ್ಯನವರು ಇವತ್ತು ಅವರ ಸಮಾಜವಾದಿ ಮುಖವಾಡ ಸಂಪೂರ್ಣ ಕಳಿಸಿಬಿಟ್ಟಿದೆ. ಇದು ಈಗಾಗಲೇ ಹಿರಿಯರು ಹೇಳಿದಂತೆ ಏನೊಂದು ಇಡೀ ಷಡ್ಯಂತ್ರ ಪ್ರಹಸನ ಏನಿದೆ ಇದು ಸಂಪೂರ್ಣ ಸರ್ಕಾರಿ ಪ್ರಾಯೋಜಿತ ಅಂತಕ್ಕಂಥದ್ದು. ಹಿಂದೆ ನಾವು ನೀವೆಲ್ಲ ನೋಡ್ತಿದ್ವಿ ಜಾತ್ರೆಯಲ್ಲಿ ತೊಗಲುಗುಂಡೆ ಆಟ ಮಾಡೋದನ್ನ. ಈ ತೊಗಲುಗುಂಡೆ ಆಟದಿಂದ ಯಾರದಾರ ಅಂದ್ರೆ ಸರ್ಕಾರ, ರಾಜ್ಯ ಸರ್ಕಾರ ನಡೆಸುವಂತಾರೆ ಇವರೇ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಒಂದು ರಾಜ್ಯದ ಸಮಗ್ರತೆಯನ್ನ ಕಾಪಾಡಬೇಕಾದಂತ ಸರ್ಕಾರ ಕೇವಲ ಅಧಿಕಾರಕ್ಕಾಗಿ ಅವು ಎಲ್ಲವುಗಳನ್ನ ಮೀರಿ ಏನ್ ನಡ್ಕೊಳ್ತಾ ಇದೆ, ಇದು ಬಹಳ ವಿಚಿತ್ರಕಾರಿ ಮತ್ತು ಖಂಡನೀಯ ಅಂತಕ್ಕಂಥದ್ದು. ಇದನ್ನ ರಾಜ್ಯದ ಜನತೆ ಕ್ಷಮಿಸೋಲ್ಲ. ಮುಂಬರುವ ದಿನಗಳಲ್ಲಿ ಅವರಿಗೆ ಪಶ್ಚಾತ್ತಾಪ ಯಾರ್ಯಾರಿದ್ದಾರೆ ಅದರ ಬಗ್ಗೆ ಸಮಗ್ರವಾಗಿ ಒಂದು ತನಿಖೆ ಆಗ್ಬೇಕು. ಆಮೇಲೆ SIT ರಚನೆ ಮಾಡಿ ಈ ಮುಸುಕುದಾರಿನ ಏನ್ ಅವ್ರು ಕೇಳ್ಕೊಂಡು ಇವರು ನಮ್ಮ ರಾಜ್ಯ ಸರ್ಕಾರದವ್ರು ನಂಬಿ ನಾವೇನೋ ಇದ್ರಾಗ ಯಾರನ್ನ ಬಂಗಾರ ಹುಡುಕ್ತೀವಂದ್ರೆ ಇವರು ಇಡೀ ರಾಜ್ಯದ ಹಿಂದೂಗಳನ್ನು ಧಕ್ಕೆ ತಂದಿದ್ದೀರಿ, ಹಿಂದೂಗಳಿಗೆ ಅವಮಾನ ಮಾಡಿದಿರಿ, ಹಿಂದೂಗಳಿಗೆ ಅಪಮಾನ ಮಾಡಿದಿರಿ. ಹಾಗಾಗಿ ಮುಂದೆ ಬರುವಂತ ದಿನದಲ್ಲಿ ತಕ್ಕ ಪಾಠ ಈ ರಾಜ್ಯದ ಜನತೆ ಕಲಿಸ್ತಾರ ನಿಮಗೆ. ವೀರೇಂದ್ರ ಹೆಗಡೆಯವರ ಮೇಲೆ, ಆ ಕೂಚರ ಮೇಲೆ ಏನು ಅಪಪ್ರಚಾರ ತರ್ತಾ ಇದ್ದೀರಿ, ಬಹುಶಃ ಅದು ನಿಮಗೆ ಈ ದೇವರಲ್ಲ, ಈ ವಿಶ್ವದಲ್ಲಿ ನಿಮಗೆ ಏನು ಸಿಗುವುದಿಲ್ಲ, ಕ್ಷಮೆ ಸಿಗುವುದಿಲ್ಲ. ಈ ದೇವರು ನಿಮಗೆ ಬಿಡೋದಿಲ್ಲ. ನೀವೇನು ಮಾಡಿದ್ದೀರಿ ಅದನ್ನ ಕ್ಷಮೆ ಕೇಳ್ರಿ. ಅಟ್ಲೀಸ್ಟ್ ಒಂದು ಅರ್ಧಾರ ಪಾಪ ಪರಿಹಾರ ಆಗ್ತಾ ತಿಂದು ಸಾರ್ವಜನಿಕವಾಗಿ ಈ ರಾಜ್ಯದಲ್ಲಿ ಏನು भारत माता की